ಹಲೋ ಹಾಯ್ ನಮಸ್ಕಾರ. ನೋಡ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಈಗ ಸಂಜೆ 4 ಆಗ್ಯದ್ರಿ. ಈಗ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಇವತ್ತು ಏನು ಮಾಡಿದ್ದಿಲ್ರಿ. ಅದಕ್ಕೆ ಸುಮ್ಮ ಹಂಗೆ ಚಂತನ ಇವತ್ತೇನು ಕೆಲಸನೂ ಇದ್ದಿದ್ದಿಲ್ರಿ. ಸುಮ್ಮ ಕೂತ್ಬಿಟ್ಟಿದ್ದೀವ್ರಿ. ಇವತ್ತೇನು ರೆಸಿಪಿನೂ ಮಾಡಿಲ್ರಿ. ಈ ಸದ್ದ ಟೀ ಟೈಮ್ ಸ್ನ್ಯಾಕ್ಸ್ನಿಗೆ ನಮ್ಮ ಸಮರ್ಥ ಏನಾರು ತಿನ್ನಕ್ಕೆ ಮಾಡು ಮಮ್ಮಿ ಅಂತ ಹೇಳಕತ್ತಾನ್ರಿ. ಏನು ಮಾಡಮಂತ ಏನು ಮಾಡೋಣ ತಿನ್ನಕ್ಕೆ ಬೇಕು. ಏನು ಬೇಕು? ಬರೀ ಆಲೂಗಡ್ಡಿದು ರೆಸಿಪಿ ಬೇಕತ್ತಾನ್ರಿ. ಒಟ್ಟು ಆಲೂಗಡ್ಡೆ ತಿನ್ನಕ್ಕೆ ಮಾಡಿಕೊಡತ್ತಾನ್ರಿ. ಒಟ್ಟು ಆಲೂಗಡ್ಡಿದೇ ಬೇಕು ನೋಡ್ರಿ. ಒಟ್ಟು ಬಟಾಟಿ ಭಾಳ ತಿನ್ನಬಾರ್ದು ಅಂತಂದ್ರೂ ಕೇಳಲ್ಲ ನೋಡ್ರಿ. ಒಟ್ಟು ಚಿಪ್ಸ್ ಬರೀ ತಿನ್ನಾಕಿದ್ರೆ ಸಾಕ್ರಿ. ಇವನಿಗೆ ಸಾಲಿ ಸೂಟಿ ಕೊಟ್ಟಾಗ ಸಂಡೇಕೊಮ್ಮೆ ಸೂಟಿ ಕೊಟ್ಟಾಗ ಅವನಿಗೆ ಏನಾರು ಮಾಡಿಕೊಡ್ಬೇಕ್ರಿ. ಹಾಗೆ ತಿನ್ನಕ್ಕೆ ಆಲೂಗಡ್ಡಿದು ಭಾಳ ಇಷ್ಟ ರೀ ಇವನಿಗೆ ತಿನ್ನಕ್ರಿ. ಹಣ್ಣು ಅಂದ್ರೂ ಇಷ್ಟಪಡ್ತಾನೆ ರೀ. ಅವ್ರ ಅಪ್ಪಾರು ಕಲ್ಲಂಗಡಿ ಹಣ್ಣು ತಂದಿದ್ದೀನಿ ರೀ. ಇಟ್ಟೋತನ ತಿನ್ನಾನ್ರಿ. ಈಗ ಸಂಜೆ ಕಡೆ ಏನಾರ ಬಟಾಟಿದು ತಿನ್ನಕ್ಕೆ ಮಾಡಿಕೊಡು ಮಮ್ಮಿ ಅನ್ನಕತ್ತಾನ ನೋಡ್ರಿ. ಈ ಸದ್ದ ಏನಾರ ಮಾಡಿಕೊಡ್ಬೇಕ್ರಿ ಅವನಿಗೆ. ಹೌದಲ್ಲಪ್ಪು? ಏನು ಬೇಕು ನಿನಗೆ? ಈ ಸದ್ದ ಕಟ್ಗೆ ತರಕ್ಕೆ ಹೊಂಟೀವ್ರಿ. ಕಟ್ಗೆ ಇಲ್ರಿ, ಕಟ್ಗೆ ತರಕ್ಕೆ ಹೊಂಟೀವ್ರಿ. ಗ್ಯಾಸ್ ಹತ್ರನೂ ನಮ್ಮ ಊರಾಗ ರೀ ಗ್ಯಾಸ್ ಹತ್ರನೂ ಸಿಗಲ್ಲಾಗ್ಯಾವ್ರಿ. ಸುಮ್ಮನೆ ನಾವು ಗ್ಯಾಸಿನ ಮೇಲೆ ಭಾಳ ಮಾಡೋದಿಲ್ರಿ. ಸುಮ್ಮನೆ ಯಾವಾಗಾರ ಒಮ್ಮೆ ಮಾಡ್ತೀವ್ರಿ. ದಿನ ಮಾಡೋದಿಲ್ರಿ. ಸುಮ್ಮ ಚಪಾತಿ ರೊಟ್ಟಿ ಎಲ್ಲ ಒಲೆ ಮೇಗೆ ಮಾಡ್ತೀನಿ ರೀ. ಸುಮ್ಮ ಪಲ್ಯ ಸಾರು ಇಂಥದ್ದೆಲ್ಲ ಬರೀ ಗ್ಯಾಸಿನ ಮ್ಯಾಗ ಅಷ್ಟೇ. ಏನಾರ ಎಮರ್ಜೆನ್ಸಿ ಇತ್ತಂದ್ರೆ ಅಷ್ಟೇ ಗ್ಯಾಸಿನ ಮ್ಯಾಗ ಮಾಡ್ತೀವಿ ನೋಡ್ರಿ. ಈ ಸದ್ದ ಕಟ್ಗೆ ತರಕ್ಕೆ ಹೊಂಟೀವ್ರಿ. ನಾನು ನಮ್ಮ ಸಮರ್ಥ ಕುಡಿಯೋದಲ್ಲಪ್ಪ ತರ್ತಿಲ್ಲ ನನ್ನ ಜೊತೆ ಕಟ್ಗೆ ತಾಂಬರಮ್ಮ ನಡಿ. ನೋಡ್ರಿ ಮೆಕ್ಕೆಜೋಳ ಹೊಲ ರೀ ಹೆಂಗೆ ಕಾಣಕತ್ತದ್ರಿ. ಕಟ್ಗೆ ತರಕ್ಕೆ ಹೊಂಟಿದ್ದೀವಿ ರೀ. ಮೆಕ್ಕೆಜೋಳ ತೆನಿ ಹೆಂಗೆ ಮುರಿದು ಹಾಕ್ಯಾರ ನೋಡ್ರಿ. ಅಷ್ಟು ಒಣಗಿತ್ತು ರೀ ಇದು. ಇನ್ನು ಇದು ಒಣಗಿಲ್ರಿ. ಅರ್ಧ ಮುರಿದು ಕೊಯ್ದು ಕೊಟ್ಟ್ಯಾರ್ರಿ. ಇನ್ನು ರಾಶಿ ಮಾಡಿಲ್ರಿ ಇದ್ರದ್ದು ನೋಡ್ರಿ. ಇನ್ನು ಅರ್ಧ ಕೊಯ್ಯೋದಿಟ್ಟಾರ್ರಿ. ಇದೆಲ್ಲ ಕೊಯ್ದು ಬಿಟ್ಟಾರ ನೋಡ್ರಿ. ಎಷ್ಟು ಬೈಲು ಕಾಣಕತ್ತದ ನೋಡ್ರಿ. ನಮ್ಮ ಸಮರ್ಥ ನೋಡ್ರಿ ಕಾಲ ಚಪ್ಪಲ್ ಹಾಕೊಂಬ ನಾನು ಹಾಕೊಂಬರಾಕ್ತೇವ್ರಿಲ್ಲ ನೋಡ್ರಿ. ಹಾಗೆ ಹೊಂಟಾನ್ರಿ. ಕೊಯ್ಲಿ ಅದಾವ್ರಿ ಇಲ್ಲಿ ಚುಚ್ಚದು. ಇವು ಚುಚ್ಚಿದು ಅಂದ್ರೆ ಮುಗಿದು ಹೋಯ್ತು ನೋಡ್ರಿ. ಇವು ಚುಚ್ಚಿದು ಅಂದ್ರೆ ಪೂರಾ ಕಾಲನೇ ಒಳಗೆ ಹೋಗ್ಬಿಡ್ತಾವ್ರಿ. ಕಾಲಿನ ಒಳಗೆ ರೀ, ತೊಗಲ್ನೊಳಗೆ ಹೋಗ್ಬಿಡ್ತಾವೆ ನೋಡ್ರಿ. ಇವು ಅಷ್ಟು ಡೇಂಜರ್ ರೀ ಇವ್ರಿ. ಇವ್ರು ಚಪ್ಪಲ್ ಹಾಕೊಂಡು ತಿರುಗಾಡಲ್ಲ ನೋಡ್ರಿ. ಚಪ್ಪಲ್ ಹಾಕೊಂಡು ನೋಡ್ರಿ ಎಷ್ಟು ಉದ್ದು ಬಿಟ್ಟಾವ್ರಿ ಕೊಯ್ದು. ಅವು ಚೂಪರ್ ಆಗಿರ್ತಾವಲ್ರಿ. ಕಾಲಿಗೆ ಹತ್ತಿದು ಅಂದ್ರೆ ಮುಗಿದು ಹೋಯ್ತು ರೀ. ಒಳಗೆ ಹೋಗ್ಬಿಡ್ತಾವ್ರಿ ತೊಗಲ್ನೊಳಗೆ ರೀ. ಇದು ಭಾಳ ಡೇಂಜರ್ ರೀ. ಇದು ಗಳೆ ಹೊಡೆತನ ಅಡ್ಡಾಡಕ್ಕೆ ಬರಲ್ಲ ನೋಡ್ರಿ. ಇದ್ರೊಳಗೆ ನಿಂಬೆ ಗಿಡ ಹಾಕಿ ಎತ್ತರ ಆಗಿಲ್ಲ ನೋಡ್ರಿ. ಮೆಕ್ಕೆಜೋಳ ಎತ್ತರ ಆಗಿಬಿಡ್ತಂದ್ರೆ ನಿಂಬೆ ಗಿಡನೇ ಎತ್ತರ ಆಗಲ್ಲ ನೋಡ್ರಿ. ಇಷ್ಟೇ ಕೂತ್ಬಿಟ್ಟಾವ ನೋಡ್ರಿ ನಿಂಬೆ ಗಿಡ ಹಚ್ಚಿದ್ದೆ ರೀ. ಅದು ಮೆಕ್ಕೆಜೋಳ ಎತ್ತರ ಆಗನೇ ಇವು ಸಣ್ಣ ಆಗಿಬಿಡ್ತಾವೆ ನೋಡ್ರಿ. ಬಿಸಿಲ ಗಾಳಿ ಇರಲ್ಲಲ್ರಿ. ಅವಕ್ಕೆ ಉಸಲ್ ಕಟ್ಟು ಹಾಕ್ದಂಗೆ ಆಗಿಬಿಡ್ತಾವ್ರಿ. ಹಿಂಗಾಗಿ ಅವು ಬೆಳೆದೇ ಇಲ್ಲ ನೋಡ್ರಿ. ಇಷ್ಟೇ ಕೂತ್ಬಿಟ್ಟವ್ರಿ. ಹೆಂಗೆ ಹಚ್ಚಾರ ಹಂಗೆ ಕೂತ್ಬಿಟ್ಟವ್ರಿ ನೋಡ್ರಿ. ಹೆಂಗೆ ಕಾಣ್ಲಿಕ್ಕತ್ತದ ಕೊಯ್ದಿದ್ರಿ. ಈ ಕಡೆ ಹಾಕಿಲ್ರಿ, ದಾರಿ ಬಿಟ್ಟಾರ್ರಿ. ಈ ಕಡೆ ಹೋಗದಾರ್ರಿ ಕೊಯ್ದು. ಇದು ಏನೋ ಹಸಿ ಅದ್ರಿ. ಇಲ್ಲಿ ಕಟ್ಟಿಗೆ ಮೊದಲು ಇದು ಇಲ್ಲಿ ಏನು ಕಾಣ್ತಿದ್ದಿಲ್ಲ ರೀ. ಕಟ್ಟಿಗೆ ತರಕ್ಕೆ ಹೋದ್ರಿ. ಈಗ ಎಷ್ಟು ಬೈಲು ಕಾಣಕತ್ತದ ನೋಡ್ರಿ. ಈ ಸಂಜೆ ಕಡೆ ಸ್ನ್ಯಾಕ್ಸ್ ಮಾಡಕ್ಕೆ ಚಹಾ ಜೊತೆ ಸ್ನ್ಯಾಕ್ಸ್ ಮಾಡಾಕತ್ತೀನಿ ನೋಡ್ರಿ. ಈಗ ಬಟಾಟಿ ಕುದಿಸಿಟ್ಕೊಂಡಿದ್ದೆ ರೀ ಆಗಳೇನೆ ರೀ. ಒಂದೆರಡು ಮೂರು ಅಷ್ಟೇ ಬಟಾಟಿ ಕುದಿಸ್ಕೊಂಡೀನಿ ರೀ. ಇಷ್ಟ ಆಗ್ಯದ ನೋಡ್ರಿ. ಕುದಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡೀನಿ ರೀ. ಚೆಂದಾಗ ನುಣ್ಣಗೆ ನೋಡ್ರಿ. ಈ ಥರ ಮ್ಯಾಶ್ ಮಾಡಿ ಇಟ್ಕೊಂಡೀನಿ ರೀ. ಒಂದು ಸ್ವಲ್ಪನೂ ಅದರೊಳಗೆ ಬಟಾಟಿ ಕಣ್ಣೀರ್ಬಾರ್ದ್ರಿ. ಚೆಂದಾಗಿ ಮ್ಯಾಶ್ ಮಾಡ್ಬೇಕು ನೋಡ್ರಿ. ಮೆತ್ತಗಾಗಿ ಮ್ಯಾಶ್ ಮಾಡಿ ಇಟ್ಕೊಂಡೀನಿ ರೀ. ಈಗ ಇದಕ್ಕೆ ಉಳ್ಳಾಗಡ್ಡಿ ಹೊಳ್ಕೊಂಡೀನಿ ರೀ ಸಣ್ಣಗ ನೋಡ್ರಿ. ಸಣ್ಣ ಅಂದ್ರೆ ಸಣ್ಣ ಹೊಳ್ಕೊಬೇಕ್ರಿ. ಚಂದ ಆಗ್ತಾವ್ರಿ. ಭಾಳ ಮಕ್ಕಳಿಗೆ ಇಷ್ಟಪಡ್ತಿರ್ತಾರೆ ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ರೀ.
ನಮ್ಮ ಸಮರ್ಥ ಭಾಳ ಬೇಡಾಕತ್ತಂತೇಳಿ ಸ್ವಲ್ಪ ಮಾಡಾಕತ್ತೀನಿ ರೀ. ಮತ್ತು ಈಗ ಊಟನೇ ಮಾಡಲ್ರಿ ಅವ, ಇಷ್ಟು ತಿನ್ನಕ್ಕೆ ಮಾಡಿ ಕೊಟ್ಟರಿ. ಈಗ ಒಂದೆರಡು ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟು ಹಾಕೊಳಕತ್ತೀನಿ ನೋಡ್ರಿ. ನಾ ಸ್ವಲ್ಪ ತೊಗೊಂಡಿನಲ್ರಿ ಕಾರ್ನ್ಫ್ಲವರ, ಒಂದು ಚಮಚೆ 1.5 ಚಮಚೆ ತೊಗೊಳಕತ್ತೀನಿ ನೋಡ್ರಿ ಕಾರ್ನ್ಫ್ಲವರ್ ಹಿಟ್ಟು. ಸ್ವಲ್ಪ ಹಾಕೋಬೇಕ್ರಿ ಇದಕ್ಕೆ. ಈ ಸದ್ದ ಖಾರ ಹಾಕೋಬೋದು, ಇದ್ರೊಳಗೆ ಮೆಣಸಿನ್ಕಾಯಿನೂ ಹಾಕೋಬೋದು ರೀ. ಮಕ್ಕಳು ತಿಂತಾವತ್ತೇಳಿ ನಾವು ಮೆಣಸಿನ್ಕಾಯಿ ಬಾಯಾಗ ಹೋತಾವತ್ತೇಳಿ ಹಾಕೊಳಗಿನ ನೋಡ್ರಿ. ಪುಡಿ ಖಾರ ಹಾಕೋಬೇಕ ನೋಡ್ರಿ. ಇದ್ರೊಳಗೆ ಖಾರ ಹಾಕೊಂಡೀನಿ ರೀ, ಪುಡಿ ಖಾರ ರೀ. ಆಮೇಲೆ ಜೀರಿಗೆ ಪುಡಿ ಹಾಕೊಂಡೀನಿ ನೋಡ್ರಿ. ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಪುಡಿ ಖಾರ ಹಾಕೊಂಡೀನಿ ರೀ. ಮೆಣಸಿನ್ಕಾಯಿನೂ ಹಾಕೋಬೋದು ರೀ, ನಾನು ಹುಡುಗರು ತಿಂತಾವಲ್ರಿ ಹೀಗಾಗಿ ಮೆಣಸಿನ್ಕಾಯಿ ಹಾಕೊಂಡಿಲ್ಲ ನೋಡ್ರಿ. ಈಗ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕೊಳಕತ್ತೀನಿ ನೋಡ್ರಿ. ಮೆಣಸಿನ ಪುಡಿ ರೀ ಮಾಡಿಟ್ಕೊಂಡಿದ್ದೀವಲ್ರಿ, ಅದನ್ನು ಹಾಕೊಳ್ಳೋದು. ಸ್ವಲ್ಪ ಉಪ್ಪು ಅದೆಲ್ಲ ಹಾಕೊಂಡೀನಿ ರೀ. ಖಾರ ಮೆಣಸಿನ್ಕಾಯಿನೂ ಕೊತ್ತಂಬರಿನೂ ಹಾಕೋಬೋದು ರೀ. ನನ್ನ ಕಡೆ ಕೊತ್ತಂಬರಿ ಇಲ್ಲರಿ, ಅದಕ್ಕೆ ನಾ ಹಾಕೊಂಡಿಲ್ಲ ನೋಡ್ರಿ. ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋದು ನೋಡ್ರಿ. ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋದ್ರಿ. ಈಗ ಇದು ಉಳ್ಳಾಗಡ್ಡಿ ಕೊಯ್ದು ಇಟ್ಕೊಂಡಿವಲ್ರಿ, ಅದನ್ನು ಹಾಕೊಂಬಿಡೋದು ನೋಡ್ರಿ. ಇಷ್ಟು ಹಾಕ್ಕೊಂಡು ಚಂದಾಗ ಕಲಿಸ್ಬೇಕು ನೋಡ್ರಿ. ಇದಕ್ಕೆ ನೀರು ಹಾಕೋದಿಲ್ರಿ, ಸ್ವಲ್ಪನೂ ನೀರು ಹಚ್ಚಬಾರ್ದು ನೋಡ್ರಿ. ಇದಕ್ಕೆ ಇದಿಷ್ಟು ಚಂದಾಗ ಕಲಿಸ್ಬೇಕ್ರಿ. ಕೈಲೇನೆ ಕಲಿಸ್ಬೇಕ್ರಿ, ಚಮಚೆಲೆ ಕಲ್ಸಕ್ಕೆ ಬರಲ್ಲ ನೋಡ್ರಿ. ಯಾಕಂದ್ರೆ ಬಟಾಟಿ ಗಟ್ಟಿ ಇರ್ತದಲ್ರಿ, ಕೈಲೇನೆ ಕಲಿಸ್ಬೇಕು ನೋಡ್ರಿ. ನೋಡ್ರಿ ಈ ಥರ ಕಲಿಸ್ಕೊಂಡಿರಿ ನೋಡ್ರಿ. ಚಂದಾಗಂದ್ರೆ ಚಂದ ಕಲಿಸ್ಕೋಬೇಕ್ರಿ. ಈಗ ಹಿಂಗೆ ಉಂಡೆ ಆಗ್ಬೇಕ್ರಿ ಇವು. ಹಿಂಗೆ ಉಂಡೆ ಆಗಪ್ಲೆ ಕಲಿಸ್ಕೋಬೇಕು ನೋಡ್ರಿ. ಈಗ ಕರಿಯಾಕ ಎಣ್ಣೆ ಇಟ್ಟೀನಿ ರೀ. ಒಂದು ಬುಟ್ಟ್ಯಾಗ ಎಣ್ಣೆ ಕರಿಯಾಕ ಎಷ್ಟು ಬೇಕಾಗ್ತದೆ ಅಷ್ಟು ಎಣ್ಣೆ ಹಾಕ್ಕೊಂಡೀನಿ ನೋಡ್ರಿ ಇದ್ರೊಳಗೆ. ಈಗ ಇದು ಬ್ರೆಡ್ಡಿನ ಪುಡಿ ತೊಗೊಂಡೀನಿ ನೋಡ್ರಿ. ಬ್ರೆಡ್ಡಿನ ಪುಡಿ ತೊಗೊಂಡೀನಿ ರೀ. ಆಮೇಲೆ ಕಾರ್ನ್ಫ್ಲವರ್ದು ಹಿಟ್ಟು ನೀರಾಗ ಹಾಕಿ ಕಲಿಸ್ಕೊಂಡೀನಿ ನೋಡ್ರಿ. ಸ್ವಲ್ಪ ಅಳಸ್ನ್ಯಾಗ ರೀ. ಅದೇ ಕಾರ್ನ್ಫ್ಲವರ್ ಹಿಟ್ಟು ಹಾಕಿ ಸ್ವಲ್ಪ ನೀರಾಗ ಹಾಕಿ ಕಲಿಸ್ಕೊಂಡೀನಿ ನೋಡ್ರಿ. ಈ ಸದ್ಯ ಎಣ್ಣೆ ಕೈದಿಂದ ಇದು ಕಲಿಸ್ಕೊಂಡಿದ್ದು ಉಂಡೆ ಮಾಡಿ ಹಾಕೋಬೇಕು ನೋಡ್ರಿ. ನೋಡ್ರಿ ಒಂದು 4 ಉಂಡೆ ಮಾಡಿ ಇಟ್ಕೊಂಡೀನಿ ರೀ. ಇವು ಈ ಸದ್ದ ಇದ್ರೊಳಗೆ ಎದ್ದಬೇಕು ರೀ. ಕಾರ್ನ್ಫ್ಲವರ್ನಾಗ ಹಿಟ್ಟು ತೊಗೊಂಡಿರ್ತೀವಲ್ಲ ರೀ, ಅದ್ರೊಳಗೆ ಎದ್ದಬೇಕು ರೀ. ಸ್ವಲ್ಪ ಎದ್ದು ಈ ಬ್ರೆಡ್ಡಿನೊಳಗೆ ಉಳ್ಳಾಡಿಸ್ಬೇಕು ನೋಡ್ರಿ. ಬ್ರೆಡ್ಡಿನೊಳಗೆ ಉಳ್ಳಾಡಿಸಿ ಎಣ್ಣೆ ಒಳಗೆ ಬಿಡೋದು ನೋಡ್ರಿ. ಅವು ಲಡ್ಡು ರೀ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಲಡ್ಡು ಮಾಡ್ಬೇಕು ನೋಡ್ರಿ. ಇರ್ಲಿಕ್ಕಂದ್ರೆ ಹಾಗೆ ಬರಲ್ಲ ನೋಡ್ರಿ. ಎಣ್ಣೆ ಭಾಳ ಕಾಯ್ದದ್ರಿ ನಂದು, ಹಿಂಗಾಗಿ ಸ್ವಲ್ಪ ಕೆಂಪಗಾಲಕತ್ತಾವ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆತವ್ರಿ. ಮಕ್ಕಳಿಗೆ ತಿನ್ನಾಕ ಏನಾರು ಬೇಕಂದ್ರೆ ಈ ಥರ ಮಾಡಿಕೊಡ್ರಿ, ಇಷ್ಟಪಡ್ತಿರ್ತಾರೆ ನೋಡ್ರಿ ಮಕ್ಕಳು. ಸಿಂಪಲ್ ಅಂದ್ರೆ ಸಿಂಪಲ್ ಅದ್ರಿ ಇದು. ನೀವು ನಿಮ್ಮ ಮನ್ಯಾಗ ಒಂದು ಟ್ರೈ ಮಾಡಿರಿ ಹೆಂಗಾತಾವತ್ತೇಳಿ. ನೋಡ್ರಿ ಯಾವ ಥರ ಆಗ್ಯಾವತ್ತೇಳಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ನಮ್ಮ ಸಮರ್ಥ ಈಗ ಬಂದ ನೋಡ್ರಿ. ಮುರಿಯಪ್ಪ ಇದಕ್ಕೆ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗ್ಯಾವ ನೋಡ್ರಿ. ತಿನ್ನಾಕತ್ರು ಮಸ್ತ್ ಆಗ್ಯಾವ್ರಿ. ತಿನ್ನು ಹೆಂಗಾಗ್ಯಾವ ಹೇಳು. ಮಸ್ತ ಹಾಂ, ನೀನು ತಿನ್ನ. ಹೆಂಗಾಗ್ಯಾವ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗಾಗ್ಯಾವತ್ತೇಳಿ. ಆಲೂಗಡ್ಡಿ ಬಜ್ಜಿ ರೀ, ಬೋಂಡಾ ರೀ, ಭಾರಿ ಮಸ್ತ್ ಬಂದವು ನೋಡ್ರಿ. ಇಷ್ಟೊತ್ತನ ಅದೆಲ್ಲ ಊಟ ಆಯ್ತು ರೀ. ಬೋಂಡಾ ಹತ್ರ ಮಸ್ತಾಗಿದ್ದು ರೀ. ಆಲೂಗಡ್ಡೆ ಬೋಂಡಾ ಮಸ್ತಾಗಿದ್ದು ರೀ. ನೀವು ಒಮ್ಮೆ ಟ್ರೈ ಮಾಡಿರಿ ಹೆಂಗಾಗಿದ್ದು ಅಂತೇಳಿ. ನಮಗೂ ಕಮೆಂಟ್ ಮುಖಾಂತರ ತಿಳಿಸಿರಿ. ಅಪ್ಪು ಹೆಂಗಾಗಿದ್ದು
ನಮ್ಮ ಸಮರ್ಥ ಬೇಡಿ ಮಾಡಿಸ್ಕೊಂಡು ತಿಂದಾನೆ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗಿದ್ದವು ರೀ. ಮಕ್ಕಳಂದ್ರೆ ಭಾಳ ಇಷ್ಟಪಡ್ತಾರೆ ರೀ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗಾಗ್ಯಾವ ಅಂತೇಳಿ ನಮ್ಮ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀವಿ ರೀ. ಬಾಯ್ ಮಾಡಪ್ಪು. ಅಪ್ಪು ಬಾಯ್ ಮಾಡು. ಬಾಯ್.